ಈ ಸೂಪರ್ ಮಾರ್ಕೆಟಲ್ಲಿ ಏನೂ ಸಿಗಲ್ಲ. ಯಾವುದಂತ ನನ್ನ ಹುಡುಗಿ ಕನ್ನಡತಿ ಸಹನೆ ಕರುಣೆ ಇವಳ ನೀತಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಆರೋಹಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಅ ಡೇ ಇನ್ ಮೈ ಲೈಫ್. ನೆನ್ನೆ ಆ ರ್ಯಾಂಡಮ್ ವಿಡಿಯೋ ಅಂತ ಪೋಸ್ಟ್ ಮಾಡಿದ್ದೆ. ಇವತ್ತು ಅ ಡೇ ಇನ್ ಮೈ ಲೈಫ್. ನಾನು ಊರಲ್ಲಿರುವಾಗ ಏನೇನು ಮಾಡ್ತೀನಿ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಅಂದರೆ ಯೂಶ್ವಲಿ ನಾನು ಮನೇಲಿರೋದೇ ಕಡಿಮೆ. ಇಲ್ಲ ಸ್ಟಡೀಸ್ ಅಂತ ಬೇರೆ ಊರಲ್ಲಿ ಇರ್ತೀನಿ, ಕೆಲಸ ಅಂತ ಬೇರೆ ಊರಲ್ಲಿ ಇರ್ತೀನಿ. ಆ್ಯಂಡ್ ನೀವು ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ತಿದ್ರೆ ನಿಮಗೆ ಗೊತ್ತಿರುತ್ತೆ, ಅಲೆಮಾರಿ ಜೀವನ ಅಂತ ಒಂದು ರೀಲ್ ಹಾಕಿದೆ. ಸೊ ಅದೇ ಥರ ರೀಲ್, ಜೀವನ ರೀಲ್ ಅಲ್ಲ, ಸಾರಿ, ಅದೇ ಥರ ಜೀವನ. ನಮ್ಮ ಮಮ್ಮಿ ಬ್ರೇಕ್ಫಾಸ್ಟ್ಗೆ ಅಂತ ರೆಡಿ ಮಾಡಿ ಇಟ್ಟಿದ್ದಾರೆ. ಏನೇನು ಮಾಡಿದ್ದಾರೆ, ಏನೇನು ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಟಿದ್ದಾರೆ ನೋಡೋಣ ಬನ್ನಿ. ಆನಿಯನ್, ಚಿಲ್ಲಿ, ಟೊಮ್ಯಾಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ಇದೆಲ್ಲ ರೆಡಿ ಮಾಡಿದ್ದಾರೆ. ಕುಕ್ಕರ್ ರೆಡಿ ಇದೆ ಆ್ಯಂಡ್ ಇಲ್ಲಿ ಎಗ್ ಬಾಯ್ಲ್ ಆಗಿದೆ. ಸೊ ಏನು ಬ್ರೇಕ್ಫಾಸ್ಟ್ ಅಂತ ನಂಗೆ ಗೊತ್ತಿಲ್ಲ, ನಾನು ಕೇಳೋಕ್ಕೂ ಹೋಗಲ್ಲ, ಬೈಸ್ಕೊತೀನಿ. ಮಾಡಿ ತಿನ್ನಬೇಕು. ಅದೇ ಕಷ್ಟ. ಅದರಲ್ಲೂ ನಿಮ್ಗೆ ಏನು ಎತ್ತ ಅಂದೆಲ್ಲ ಕತೆ ಎಲ್ಲ ಹೇಳ್ಬೇಕಂತ ನಮ್ಮಮ್ಮ ಬೈತಿರ್ತಾರೆ. ಅದಕ್ಕೆ ನಾನೇನು ಕೇಳೋಕ್ಕೆ ಹೋಗಲ್ಲ. ಏನು ಮಾಡ್ತಾರೆ ಸುಮ್ಮನೆ ತಿಂದ್ಬಿಟ್ಟು ನನ್ನ ಡೇ ಏನಿರುತ್ತೆ, ಏನು ಕೆಲಸ ಇರುತ್ತೆ ಅದು ನೋಡ್ಕೊಂಡು ಹೋಗ್ತೀನಿ. ಎಸ್, A few moments later. ಈ ಸೂಪರ್ ಮಾರ್ಕೆಟಲ್ಲಿ ಏನೂ ಸಿಗಲ್ಲ. ಯಾವುದಂತ ಹೇಳಲ್ಲ, ಏನೂ ಸಿಗಲ್ಲ. ಬೇಕಂದಿದ್ದು ಏನು ಬೇಕು ಅದು ಸಿಗೋದೇ ಇಲ್ಲ. ತೊಗೊಂಡು ಮನೆಗೆ ಹೋಗಬೇಕು ಗೈಸ್. 3 hours later. ಗೈಸ್, ಹೊಟ್ಟೆ ಹಸಿತಿದೆ. ನಮ್ಮ ಮಮ್ಮಿ ಬೇಳೆ ಸಾರು ಅನ್ನ ಮಾಡಿದ್ದಾರೆ. ಓ, 1 ಸೆಕೆಂಡ್, ವಿಡಿಯೋ ಮಾಡ್ತಿದ್ದೀನಿ ಗೈಸ್. ಕುಕ್ ಮಾಡಿ ಚಂದ ತಿನ್ನೋದ್ರಲ್ಲಿರೋ ಮಜಾ ಯಾವುದ್ರಲ್ಲೂ ಇಲ್ಲ. ಎಷ್ಟು ಚೆನ್ನಾಗಿ ಕುಕ್ ಮಾಡಿದ್ದೀನಿ ಗೊತ್ತಾ. ನಂಗೆ ನನ್ನ ಮೇಲೆ ಲವ್ ಆಗ್ತಿದೆ. ಸೀರಿಯಸ್. ಈ ಕೂತು ಚಂದ ತಿಂತೀವಿ. ವೇಟಿಂಗ್. 1 eternity later. ಎಸ್ ಗೈಸ್, ಹೀಗಿತ್ತು ನನ್ನ ಡೇ. ಅಂದರೆ ಎಕ್ಸ್ಟ್ರಾ ಏನಿಲ್ಲ, ಜಸ್ಟ್ ಓದೋದು ಆ್ಯಂಡ್ ತಿನ್ನೋದು, ಮಲ್ಗೋದಿದೆ ಜೀವನ. ಸಮಟ್ ಬೇರೆ ಏನೇನೋ ಪರ್ಸ್ನಲ್ ಕೆಲಸಗಳೆಲ್ಲ ಇತ್ತು, ಅದನ್ನು ಮುಗಿಸಿ ಬಂದು ಓದೋಕೆ ಕೂತಿದ್ದೀನಿ. ನಾಳೆ ಕಂಪ್ಲೀಟ್ ಯಾವ ಥರ ಎಕ್ಸಾಮ್ಸಿಗೆ ಪ್ಲ್ಯಾನ್ ಮಾಡಿದ್ದೀನಿ, ಯಾವಾಗ ಎಕ್ಸಾಮ್ಸ್, ಯಾವ ಥರ ಪ್ಲ್ಯಾನ್ ಮಾಡಿದ್ದೀನಿ, ಎಷ್ಟು ಡೇಸಲ್ಲಿ ಎಷ್ಟು ಸಿಲೆಬಸ್ ಮುಗಿಸ್ಬೋದು, ಆ್ಯಂಡ್ ನನ್ನ ಕಂಪ್ಲೀಟ್ ಟೈಮ್ ಟೇಬಲ್ ಬಗ್ಗೆ ಒಂದು ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ. ಸೊ ಕೀಪ್ ವೇಟಿಂಗ್, ನಾಳೆ ವಿಡಿಯೋ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೀಪ್ ಸಪೋರ್ಟಿಂಗ್.